ಬೆಂಗಳೂರಿನ ರಸ್ತೆ ಬದಿಗಳಲ್ಲಿ ಪಾರ್ಕಿಂಗ್ ಮಾಡಿದ್ದ ವೆಹಿಕಲ್ಗಳಿಗೆ ಟೋಯಿಂಗ್ ಬಿಸಿ ಮುಟ್ಟಿಸೋದ್ರ ಮೂಲಕ ಸ್ವಚ್ಛ ಬೆಂಗಳೂರು ಮಾಡೋದಕ್ಕೆ ಅಂತ ಪೊಲೀಸ್ ಇಲಾಖೆ ಮುಂದಾಗಿತ್ತು. ಕೆಲ ವಾಹನಗಳಿಗೆ ನೋಟಿಸ್ ಅನ್ನು ಕೂಡ ಅಂಟಿಸಿದ್ರು. ಆದರೂ ಎತ್ತದ ವಾಹನಗಳಿಗೆ ಈಗ ಟೋಯಿಂಗ್ನ ಬಿಸಿ ಮುಟ್ಟುತ್ತೆ ಅಂತ ವಾರದ ಹಿಂದೆ ವಾಹನಗಳಿಗೆ ಜಿಬಿ ಅಧಿಕಾರಿಗಳು ನೋಟಿಸ್ ಹಾಕಿದ್ರು. ನೋಟಿಸ್ ಹಾಕಿದ್ರೂ ಕೂಡ ಏನಾಗ್ಬಿಡುತ್ತೆ ಅನ್ನೋ ಒಂದು ನಿರ್ಲಕ್ಷ್ಯ ಧೋರಣೆ ಇತ್ತಲ್ಲ, ಅಂಥ ವೆಹಿಕಲ್ಸನ್ನು ಇವತ್ತು ಆ ಜಾಗ ಖಾಲಿ ಮಾಡಿಸೋ ಪ್ರಕ್ರಿಯೆಗಳಾಗುತ್ತೆ. ಮುಲಾಜಿಲ್ಲದೆ ಎತ್ಕೊಂಡು ಹೋಗ್ತಾರೆ ಅನ್ನೋದು ತಿಳಿದು ಬರ್ತಾ ಇದೆ. ಸೊ ಇವತ್ತಿನ ಆಪರೇಷನ್ ಕೂಡ ಇಂಟ್ರೆಸ್ಟಿಂಗ್ ಅಂತ ಅನಿಸುತ್ತೆ. ಯಾರ್ಯಾರು ಓಡ್ ಬರ್ತಾರೆ, ಎದ್ನೋ ಬಿದ್ನೋ ಅಂತ ಬರ್ತಾರೆ, ಅಲ್ಲಿ ಯಾರ್ಯಾರು ಪ್ರತಿರೋಧವನ್ನು ತೋರಿಸ್ತಾರೆ, ವಾಗ್ವಾದ ಕೇಳಿತಾರೆ ಅನ್ನೋದು ಕುತೂಹಲ. ಬೆಂಗಳೂರಿನ ಕೆಲ ಏರಿಯಾಗಳಲ್ಲಂತೂ ಧೂಳು ಹಿಡಿದಿರುತ್ತೆ, ಆ ಟೈರ್ನಲ್ಲಿರುವಂತಹ ಗಾಳಿ ಕೂಡ ಹೋಗಿರುತ್ತೆ, ಆದರೂ ವೆಹಿಕಲನ್ನು ಮೂವ್ ಮಾಡಲ್ಲ. ಸೇಫ್ ಜಾಗ ಬಿಡು ಅನ್ನೋ ರೀತಿಯಲ್ಲಿ ಇದರಿಂದ ಒಂದು ಸ್ವಚ್ಛತೆ ಹಾಳಾಗೋದು, ಇನ್ನೊಂದು ಟ್ರಾಫಿಕ್ ಕಂಜೆಷನ್ಗಳಿಗೂ ಕೂಡ ಇದು ಕಾರಣ ಆಗ್ತಾ ಇತ್ತು. ಆಮೇಲೆ ಕೆಲ ಸಾರ್ವಜನಿಕರು ಹೇಳೋದು ನೋಡಿ, ಕ್ಲ್ಯಾಂಪ್ ಅಂಟಿಸಿದ್ರು, ನೋಟಿಸನ್ನು ಅಂಟಿಸಿದ್ರು, ಫೈನ್ ಹಾಕ್ತಾ ಇದ್ದೀವಿ ನಿಮಗೆ, ಹಿಂಗೆ ಪಾರ್ಕ್ ಮಾಡೋಂಗಿಲ್ಲ. ಸ್ಪೆಷಲಿ ಪಾರ್ಕ್ ಪಕ್ಕದ ರಸ್ತೆಗಳಿರುತ್ತಲ್ಲ, ಅಲ್ಲಂತೂ ಸಾಲಾಗಿ ಅವ್ರದ್ದೇ ಜಾಗ ಏನೋ ಅನ್ನೋ ರೀತಿಯಲ್ಲಿ ಇರ್ತಾ ಇತ್ತು ವೆಹಿಕಲ್ಸ್. ಡೀಟೇಲ್ಸ್ ಕೊಡ್ತಾರೆ ಮಾರುತಿ. ಈಗಾಗಲೇ ಆಪರೇಷನ್ ಸ್ಟಾರ್ಟ್ ಆಗಿದೆ, ಎಷ್ಟೊತ್ತಿಗೆ ಸ್ಟಾರ್ಟ್ ಆಗುತ್ತೆ, ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ? ಖಂಡಿತ ಮಮತಾ, ಕಳೆದ ಒಂದು ವಾರದಿಂದ ನೋಟಿಸ್ನ ಅಂಟಿಸುವಂಥ ಕೆಲಸ ಮಾಡಿದ್ರು. ಇವತ್ತು ಒಂದು ವಾರ ಆದರೆ ನೋಟಿಸ್ನ ನೀಡಿ ಒಂದು ವಾರದ ಪೀರಿಯಡ್ ಮುಗಿತಾ ಇದೆ. ಹಾಗಾಗಿ ಯಾರೆಲ್ಲ ಉತ್ತರ ಕೊಡದೆ ತಮ್ಮ ಗಾಡಿಗಳನ್ನ ಎತ್ತದೆ ಅಲ್ಲೇ ಬಿಟ್ಟಿದ್ದಾರೋ ಅಂಥ ಗಾಡಿಗಳನ್ನು ಟೋಯಿಂಗ್ ಮಾಡೋದಕ್ಕೆ ಈಗ GBA ಮತ್ತು ಟ್ರಾಫಿಕ್ ಪೊಲೀಸರು ಮುಂದಾಗಿರುವಂಥದ್ದು. ದೃಶ್ಯಗಳ ಸಮೇತ ಅದರ ಬಗ್ಗೆ ಹೇಳ್ತಾ ಹೋಗ್ತೀನಿ. ಇದು ಮಲ್ಲೇಶ್ವರಂನ KC ಜನರಲ್ ಆಸ್ಪತ್ರೆಯ ಪಕ್ಕದ ರಸ್ತೆ, ವರಾಹಿ ದೇವಸ್ಥಾನ ಇದೆ, ಆ ಪಕ್ಕದ ರಸ್ತೆಯಲ್ಲಿ ಇಲ್ಲಿ ಸಾಕಷ್ಟು ವಾಹನಗಳಿಗೆ, ಇಲ್ಲಿ ಏನು ದೃಶ್ಯಗಳು ಕಾಣಿಸ್ತಿದೆ ಇದೇ ರೀತಿಯ ವಾಹನಗಳಿಗೆ, ಸಾಲಗಟ್ಟಿ ನಿಂತಹ ವಾಹನಗಳಿಗೆ ನೋಟಿಸ್ ಅಂಟಿಸುವಂಥ ಕೆಲಸ ಮಾಡಿದರು. ಆ ನೋಟಿಸ್ ಅಂಟಿಸಿ ಒಂದು ವಾರ ಆಗಿದೆ. ಒಂದು ವಾರದ ಬಳಿಕವೂ ಯಾವುದೇ ಉತ್ತರ ಕೊಡದೇ ಇರುವಂಥ ವಾಹನಗಳಿಗೆ ಇಲ್ಲಿ ನೋಡ್ತಿದ್ದೀರಾ ನೋಟಿಸ್ ಅಂಟಿಸಿರುವಂಥದ್ದು ದೃಶ್ಯಗಳಲ್ಲಿದೆ. ಈ ನೋಟಿಸ್ ಡೇಟ್ ಕೂಡ ಇಲ್ಲಿದೆ, 10ನೇ ತಾರೀಕು ಅಂಟಿಸಿರೋದು, ಇವತ್ತು 18ನೇ ತಾರೀಕು, ಅಂದರೆ ಒಂದು ವಾರ 7 ದಿನ ಗಡುವು ಏನು ಮುಗಿತಿದೆ. ಮುಗ್ದಿರೋ ಕಾರಣಕ್ಕೆ ಇವತ್ತಿಂದ ಕಾರ್ಯಾಚರಣೆ ಮಾಡೋದಕ್ಕೆ, ಅಂದರೆ ಟೋಯಿಂಗ್ ಮಾಡಿ ಆ ನಂತರ ಅದನ್ನು ಸ್ಕ್ರಾಪ್ಗೆ ಹಾಕೋದು ಅಥವಾ ಹರಾಜು ಪ್ರಕ್ರಿಯೆ ಮಾಡುವಂತಹ ಕೆಲಸಕ್ಕೆ ಟ್ರಾಫಿಕ್ ಪೊಲೀಸರು ಮತ್ತು GBA ಜಂಟಿಯಾಗಿ ಮಾಡ್ತಿರುವಂಥ ಕೆಲಸ. ಒಂದು ಗಾಡಿ ಅಲ್ಲ, ಇಲ್ಲಿ ಸಾಲುಗಂಟೆ ಇಲ್ಲೊಂದು ಪಕ್ಕದಲ್ಲಿ ಇನ್ನೊಂದು ಗಾಡಿ ನಿಂತಿದೆ, ಅದಕ್ಕೂ ನೋಟಿಸ್ ಅಂಟಿಸಿದ್ದಾರೆ. ಮತ್ತು ಕೆಲ ಗಾಡಿಗಳನ್ನ ಇಲ್ಲಿ ಎತ್ತಿರೋದಕ್ಕೆ ಉದಾಹರಣೆ ಅಂದರೆ ಇಲ್ಲಿ GBA ಸಿಬ್ಬಂದಿಗಳು ಬಂದು ಇಲ್ಲಿ ಸಾಕಷ್ಟು ದಿನಗಳಿಂದ ನಿಂತಿದ್ದಂಥ ಗಾಡಿಗಳು ಎತ್ತಾದ ನಂತರದಲ್ಲಿ ಇಲ್ಲಿ ಏನು ಕಸ ಕಡ್ಡಿ ಎಲ್ಲ ಇತ್ತು ಅದನ್ನೆಲ್ಲ ತೆಗೆಯುವಂಥ ಕೆಲಸ ಕೂಡ ಮಾಡ್ತಿದ್ದಾರೆ ಒಂದು ಕಡೆ. ಮತ್ತೊಂದು ಕಡೆ ಈ ಗಾಡಿಗೆ ಈಗಾಗಲೇ ಟ್ರಾಫಿಕ್ ಪೊಲೀಸರು ಬಂದು ವೀಲ್ ಕ್ಯಾಪ್ಗಳನ್ನು ಹಾಕಿ, ಅಂದರೆ ಗಾಡಿಗಳನ್ನು ನಾವು ಟೋ ಮಾಡ್ತೀವಿ ಅಂದರೆ ಯಾವುದೇ ಗಾಡಿಗಳಿಗೆ ಈ ಥರ ವೀಲ್ ಕ್ಯಾಪ್ ಹಾಕ್ತಾರೆ ಅಂದರೆ ಅದು ಟೋಯಿಂಗ್ ಮಾಡುವಂತಹ ಸಂದರ್ಭದಲ್ಲಿ ಹಾಕುವಂಥದ್ದು. ಅಂದರೆ ನೋ ಪಾರ್ಕಿಂಗ್ ಗಾಡಿಗಳೆಲ್ಲ ನಿಂತಿರೋ ಜಾಗದಲ್ಲಿ ಇದನ್ನು ಟ್ರಾಫಿಕ್ ಪೊಲೀಸ್ ಠಾಣೆಗೆ ಹೋಗಿ ಅವರನ್ನು ಕರೆತಂದು ಇದನ್ನು ಟೋಯಿಂಗ್ ಫೈನ್ ಕಟ್ಟಿ ಅದನ್ನು ಬಿಡಿಸ್ಕೋಬೇಕು. ಈಗ ಈ ಗಾಡಿಗಳಿಗೆ ಈ ಥರ ಹಾಕಿದ್ದಾರೆ ಅಂದರೆ ಈಗಾಗಲೇ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ಗೆ ಉತ್ತರ ಕೊಡದೆ ಗಾಡಿನೂ ಇಲ್ಲಿಂದ ಎತ್ತದೇ ಇರೋ ಕಾರಣಕ್ಕೆ ಈಗ ಆ ಗಾಡಿಗಳನ್ನು ಟೋಯಿಂಗ್ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಬೆಂಗಳೂರಲ್ಲಿ ಸರಿಸುಮಾರು 500ಕ್ಕೂ ಹೆಚ್ಚು ಗಾಡಿಗಳಿಗೆ ಈ ಥರ ನೋಟಿಸ್ನ ಅಂಟಿಸುವಂಥ ಕೆಲಸನ ಬೆಂಗಳೂರು 5 ವಲಯದಲ್ಲಿ GBA ಸಿಬ್ಬಂದಿಗಳು ಮಾಡಿದ್ದಾರೆ ಟ್ರಾಫಿಕ್ ಪೊಲೀಸರ ಸಹಾಯದ ಮೂಲಕ. ಈಗ ಎಷ್ಟು ಗಾಡಿಗಳು ಇದೇ ರೀತಿ ಏನು ಬೀದಾಡಿ ಗಾಡಿಗಳು ನಿಂತಿದೆ, ಯಾರು ಇದಕ್ಕೆ ಉತ್ತರ ಕೊಡದೆ ಗಾಡಿಗಳನ್ನು ಅಲ್ಲಿಂದ ತೆಗೆದಿಲ್ವೋ ಅಂಥ ಗಾಡಿಗಳನ್ನು ಹಂತವಾಗಿ ಟೋಯಿಂಗ್ ಮಾಡೋದಕ್ಕೆ GBA ಮತ್ತು ಟ್ರಾಫಿಕ್ ಪೊಲೀಸರು ಮುಂದಾಗಿರುವಂಥದ್ದು. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ.